Hello students, welcome to RH Chemistry. So surface chemistry MCQs part 2 ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ KCET and NEET ಫೈನಲ್ ಪನ್ 2021 ಸೀರೀಸಲ್ಲಿ. ಸೊ ಪ್ರೀವಿಯಸ್ ಪಾರ್ಟಲ್ಲಿ ಎಕ್ಸಾಂಪಲ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀನಿ, ಪ್ಲೀಸ್ ಗೋ ಥ್ರೂ ದಟ್ ಆಲ್ಸೋ. ಇದರಲ್ಲಿ ಒಂದು 25 ಕ್ವಶನನ್ನು ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಪಾರ್ಟ್ 3ದಲ್ಲಿ 25 ಕ್ವಶನ್ಸ್ ಸಾಲ್ವ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಪಾರ್ಟಲ್ಲಿ ರೆಡ್ಯೂಸ್ಡ್ ಸಿಲೆಬಸನ್ನು ಮಾತ್ರ ಕನ್ಸಿಡರ್ ಮಾಡ್ತೀನಿ, ಅಂತಂದರೆ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಕೆಟಾಲಿಸಿಸ್ ಆ್ಯಂಡ್ ಎಮಲ್ಷನ್ ಪಾರ್ಟ್. ಸೊ ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತೀನಿ. ಸೊ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ಸರ್ ಯಾವಾಗ ಮುಗಿಯುತ್ತೆ ಈ ಸೀರೀಸ್ ಅಂತೇಳಿ. ಡೆಫಿನೆಟ್ಲಿ ನಿಮ್ಮ ಎಕ್ಸಾಮ್ಗಿಂತ ಮುಂಚೆ ಮುಗೀತದ. ನಾ ಯಾವಾಗ ಅಂಥೇಳಿ ನನ್ನ ಕಡೆಯಿಂದ ನಾನು ಅಶ್ಯೂರೆನ್ಸ್ ಕೊಡೋದಕ್ಕೆ ಆಗೋದಿಲ್ಲ, ಬಿಕಾಸ್ ಇನ್ ಮೈ ಬ್ಯುಸಿ ಶೆಡ್ಯೂಲ್ ಐ ಆಮ್ ಪ್ರಿಪೇರಿಂಗ್ ದೀಸ್ ನೋಟ್ಸ್ ಆ್ಯಂಡ್ ಪ್ರೆಸೆಂಟಿಂಗ್ ಫಾರ್ ಯು, ರಿಮೆಂಬರ್. ಸೊ ಪ್ಲೀಸ್ ಗೋ ಥ್ರೂ ದಿಸ್. ಸೊ ಓದ್ತಾ ಹೋಗಿ, ಬೇರೆದನ್ನು ಓದ್ತಾ ಹೋಗಿ, ಅದ್ರ ಜೊತೆ ಇದನ್ನು ಕೂಡ ರೆಫರ್ ಮಾಡಿ. ಡೆಫಿನೆಟ್ಲಿ ಆರ್ ಗೋಯಿಂಗ್ ಟು ಗೆಟ್ ಗುಡ್ ಮಾರ್ಕ್ಸ್, ಅದರಲ್ಲಿ ಎರಡು ಸಂಶಯ ಇಲ್ಲ. ರೈಟ್. ಸೊ ಫಸ್ಟ್ ಕ್ವಶನ್ ನೋಡಿ, ಫಾಲೋವಿಂಗ್ ಆರ್ ದ ಪ್ರಾಪರ್ಟೀಸ್ ರಿಲೇಟೆಡ್ ಟು ದ ಅಡ್ಸಾರ್ಪ್ಷನ್. ಸೊ ರಿವರ್ಸಿಬಲ್ ರಿಸಲ್ಟ್ಸ್ ಇನ್ ಟು ಯುನಿಮಾಲಿಕ್ಯುಲರ್ ಲೇಯರ್, ಲೋ ಹೀಟ್ ಆಫ್ ಅಡ್ಸಾರ್ಪ್ಷನ್, ಆಕರ್ಸ್ ಎಟ್ ಲೋ ಟೆಂಪರೇಚರ್ ಅಂಡ್ ಡಿಕ್ರೀಸ್ ವಿತ್ ಇನ್ಕ್ರೀಸಿಂಗ್ ಟೆಂಪರೇಚರ್ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಅಬೋವ್ ಪ್ರಾಪರ್ಟೀಸ್ ಆರ್ ಫಾರ್ ಫಿಸಿಕಲ್ ಅಡ್ಸಾರ್ಪ್ಷನ್ ಅಂತ ಕೇಳ್ತಾ ಇದ್ದಾರೆ. ಹೌದಾ, ಫಿಸಿಕಲ್ ಅಡ್ಸಾರ್ಪ್ಷನ್ ಅಂತ ಕೇಳ್ತಾ ಇದ್ದಾರೆ. ರಿವರ್ಸಿಬಲ್ ಅಂತ ಹೌದು. ರಿಸಲ್ಟ್ಸ್ ಇನ್ ಟು ಯುನಿಮಾಲಿಕ್ಯುಲರ್ ಲೇಯರ್ ಹೌದಾ? ನೋ, ಬಿಕಾಸ್ ಇಟ್ ಈಸ್ ಕೆಮಿಕಲ್ ಅಡ್ಸಾರ್ಪ್ಷನ್. ಇದು ಕೆಮಿಕಲ್ ಅಡ್ಸಾರ್ಪ್ಷನ್ ಅಲ್ಲಿ ಬರುವಂಥದ್ದು. ಸೊ ಲೋ ಹೀಟ್ ಆಫ್ ಅಡ್ಸಾರ್ಪ್ಷನ್ ಕರೆಕ್ಟು. ಸೊ ಆಕರ್ಸ್ ಎಟ್ ಲೋ ಟೆಂಪರೇಚರ್ ಕೂಡ ಇದು ಕರೆಕ್ಟು. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 2. 1, 3 and 4 ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಡಿಸ್ಪರ್ಸ್ಡ್ ಫೇಸ್ ಇನ್ ಲಿಕ್ವಿಡ್? ಡಿಸ್ಪರ್ಸ್ಡ್ ಫೇಸ್ ಇನ್ ಲಿಕ್ವಿಡ್ ಅಂತ ಕೇಳ್ತಾ ಇದ್ದಾರೆ. ಕರೆಕ್ಟಾಗಿ ನೋಡ್ತಾ ಹೋಗಿ. ಸೊ ಲಿಕ್ವಿಡ್ ಅಂತ ಕೇಳಿದ್ದಾರೆ. ಸೊ ಡಿಸ್ಪರ್ಸ್ಡ್ ಫೇಸ್ ಲಿಕ್ವಿಡ್, ದಟ್ ಈಸ್ ಕ್ಲೌಡ್ ಇಸ್ ದ ಆನ್ಸರ್. ಇದು ಫ್ಯಾಕ್ಟ್. ಇದು ಫ್ಯಾಕ್ಟ್. ನೀವು NCERT ಟೆಕ್ಸ್ಟ್ ಬುಕ್ಕನ್ನು ಓದಿದರೆ ನಿಮಗೆ ಅರ್ಥ ಆಗ್ತದೆ. Volume of the gases hydrogen, CH4, CO2, NS3 absorbed by 1 gram of activated charcoal at 298 Kelvin are in the order ಅಂತ ಕೇಳ್ತಾ ಇದ್ದಾರೆ. ಸೊ ಈ ಪರ್ಟಿಕ್ಯುಲರ್ ಕೇಸಲ್ಲಿ ದಿಸ್ ಈಸ್ ಡಿಪೆಂಡಿಂಗ್ ಆನ್, ರಿಮೆಂಬರ್, ಕ್ರಿಟಿಕಲ್ ಟೆಂಪರೇಚರ್. ಹಾಗಾದ್ರೆ ಕ್ರಿಟಿಕಲ್ ಟೆಂಪರೇಚರ್ ಯಾವುದ್ರದ್ದು ಜಾಸ್ತಿ ಇದೆ ಅಂತ ನೋಡಿದರೆ ಅಮೋನಿಯದ್ದು ಜಾಸ್ತಿ ಇದೆ, ಇಟ್ ಈಸ್ ಮೋರ್, ಆ್ಯಂಡ್ ಹೈಡ್ರೋಜನ್ ಈಸ್ ಲೀಸ್ಟ್. ರಿಮೆಂಬರ್, ಅಮೋನಿಯಾ ಈಸ್ ಮೋರ್ ಮೀನ್ಸ್ ಇಟ್ ವಿಲ್ ಅಂಡರ್ಗೋ ಅಡ್ಸಾರ್ಪ್ಷನ್ ವೆರಿ ಈಸಿಲಿ. ಸೊ ಆನ್ಸರ್ ಇಸ್ NS3, CO2, CH4 and H2. So the answer for this question is fourth one. Fourth one, although nitrogen gas does not adsorb on iron surface at room temperature, but it get adsorbed at 83 Kelvin, which one of the following statement is correct ಅಂತ ಕೇಳ್ತಾರೆ. ಸೊ ಸಿ ಹಿಯರ್, ರೂಮ್ ಟೆಂಪರೇಚರ್ ಅಂದ್ರೆ ಟೆಂಪರೇಚರ್ ಜಾಸ್ತಿ ಇದೆ. 83 ಕೆಲ್ವಿನ್ ಮೀನ್ಸ್ ಲೆಸ್ ಟೆಂಪರೇಚರ್. ಲೆಸ್ ಟೆಂಪರೇಚರ್ ಆಗುವಂತಹ ಪ್ರೊಸೆಸ್ ಯಾವುದು? ಡೆಫಿನೆಟ್ಲಿ ದಟ್ ಈಸ್ ಫಿಸಿಸಾರ್ಪ್ಷನ್. ಸಿ ಫಿಸಿಸಾರ್ಪ್ಷನ್. ಫಿಸಿಸಾರ್ಪ್ಷನ್ ಆಕರ್ಸ್ ಎಟ್ ಲೋ ಟೆಂಪರೇಚರ್. ಹೌದಾ? ಹಾಗಾದ್ರೆ ಲೋ ಟೆಂಪರೇಚರ್ ಅಂತಂದ್ರೆ ಮೊನೋಲೇಯರ್ ಆಗ್ತದ? ಇಲ್ಲ, ದಟ್ ಈಸ್ ಮಲ್ಟಿ ಲೇಯರ್ ಅಡ್ಸಾರ್ಪ್ಷನ್. ಕರೆಕ್ಟಾ? ಸೊ ಆಪ್ಷನ್ ಅನ್ನು ನೋಡಿದ ತಕ್ಷಣ ನಾವು ಹೇಳ್ಬೋದು ಐದರ್ ದಿಸ್ ಆರ್ ದಿಸ್ ಶುಡ್ ಬಿ ಆನ್ಸರ್. ಹೌದಾ? ಸೊ ಯಾಕಂದ್ರೆ ಇದು ಮೊನೋಲೇಯರ್, ಇದು ಮಲ್ಟಿ ಲೇಯರ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಮಲ್ಟಿ ಲೇಯರ್. ಸೊ ಮಲ್ಟಿ ಲೇಯರ್ ಆಪ್ಷನ್ ಈಸ್ ಫೋರ್ತ್ ಒನ್. Then on adding AgNO3 solution to KI solution, important type ಇದು, ನೆಗೆಟಿವ್ಲಿ ಚಾರ್ಜ್ಡ್ ಸೋಲ್ ಇಸ್ obtained. ನೆಗೆಟಿವ್ ಚಾರ್ಜ್ ಅಂತಂದ್ರೆ ನೆಗೆಟಿವ್ ಚಾರ್ಜ್ ಯಾವ್ದ್ರ ಮೇಲೆ ಇದೆ? ಸೊ ಹಿಯರ್ ಇವೆರಡನ್ನು ಆ್ಯಡ್ ಮಾಡಿದ್ರೆ ಏನು ಸಿಗ್ತದೆ ನಿಮಗೆ? AgI, ಸಿಲ್ವರ್ ಅಯೋಡೈಡ್. ಸಿಲ್ವರ್ ಅಯೋಡೈಡ್ ವಿಲ್ ಗೆಟ್ ನೆಗೆಟಿವ್ ಚಾರ್ಜ್ ಓನ್ಲಿ ವೆನ್ ಇಫ್ ದ KI is excess. Remember, when the KI is excess, which means KI should be in excess. ಹಾಗಾದ್ರೆ KI excess in which case it is there? ನೋಡ್ತಾ ಹೋಗಿ. 100 ml 0.1, 100 ml 0.1, both are same, hence it is not the answer. 200.1, 100.2, ಎರಡೂ ಕೂಡ 200 into 0.1 ಅಂದ್ರೆ 20 ಬಂತು. ಇಲ್ಲಿ ಕೂಡ 20 ಬಂತು. ಸೊ ಇಟ್ ಇಸ್ ನಾಟ್ ದ ಆನ್ಸರ್, ಸೇಮ್ ಇಟ್ ಈಸ್ 100 into 0.2, 100 into 0.1. You can see AgNO3 is more, it is positively charged, hence it is also wrong. 100 into 0.15, 100 into 0.25, 0.25 ಇದು ಜಾಸ್ತಿ ಇದೆ. ವಾಲ್ಯೂಮ್ ಸೇಮ್ ಇದೆ ಬಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್, ರಿಮೆಂಬರ್, KI. ದ ಆನ್ಸರ್ ಇಸ್ ಫೋರ್ತ್ ಒನ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್? ಫಿಸಿಕಲ್ ಅಡ್ಸಾರ್ಪ್ಷನ್ ಇಸ್ ಮಲ್ಟಿ ಲೇಯರ್, ನಾನ್ ಡೈರೆಕ್ಷನಲ್, ನಾನ್ ಸ್ಪೆಸಿಫಿಕ್. ಕರೆಕ್ಟಾ? ಮಲ್ಟಿ ಲೇಯರ್ ಕರೆಕ್ಟ್, ನಾನ್ ಡೈರೆಕ್ಷನಲ್ ಕರೆಕ್ಟ್, ನಾನ್ ಸ್ಪೆಸಿಫಿಕ್ ಕರೆಕ್ಟ್. ಮತ್ತೇನು ಬೇಕು ನಿಮ್ಗೆ? ಕರೆಕ್ಟು. ಸೊ ಆನ್ಸರ್ ಶುಡ್ ಬಿ 1. ಯಾಕಂದ್ರೆ ಫಿಸಿಕಲ್ ಅಡ್ಸಾರ್ಪ್ಷನ್ ವಾಸ್ ಸ್ಟ್ರಾಂಗ್ ಬಾಂಡ್, ರಾಂಗ್. ಕೆಮಿಕಲ್ ಅಡ್ಸಾರ್ಪ್ಷನ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್, ರಾಂಗ್. ರಿಮೆಂಬರ್, ಯಾವುದೇ ಅಡ್ಸಾರ್ಪ್ಷನ್ ಇರಲಿ ಟೆಂಪರೇಚರ್ ಜಾಸ್ತಿ ಆದರೆ ಡಿಕ್ರೀಸ್ ಆಗ್ತದೆ. ಸೊ ಡ್ಯೂ ಟು ಅಡ್ಸಾರ್ಪ್ಷನ್ ಸರ್ಫೇಸ್ ಎನರ್ಜಿ ಇನ್ಕ್ರೀಸಸ್, ರಾಂಗ್. ಇಟ್ ಶುಡ್ ಬಿ ಡಿಕ್ರೀಸಸ್. ಸೊ ಇಟ್ ಈಸ್ ಆಲ್ಸೋ ನಾಟ್ ದ ಆನ್ಸರ್. ಸೊ ದ ಆನ್ಸರ್ ಇಸ್ ಫಸ್ಟ್ ಒನ್. ನೆಕ್ಸ್ಟ್ 7th ನೋಡಿ. ಸೊ ಚೂಸ್ ದ ಕರೆಕ್ಟ್ ರೀಸನ್ ಫಾರ್ ದ ಸ್ಟೆಬಿಲಿಟಿ ಆಫ್ ಲಿಯೋಫೋಬಿಕ್ ಸೋಲ್ಸ್ ಅಂತಾರೆ. ಲಿಯೋಫೋಬಿಕ್ ಸೋಲ್ಸ್ಗೆ ರೀಸನ್ ಏನು? ರೀಸನ್ ಫಾರ್ ಸ್ಟೆಬಿಲಿಟಿ ಈಸ್ ಚಾರ್ಜ್.
ಹಾಗಾದ್ರೆ ಚಾರ್ಜ್ ಯಾವುದು ಇಲ್ಲಿ ನೋಡ್ಕೊಳ್ಳಿ, ಆಪ್ಷನ್ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ ಐದರ್ ದಿಸ್ ಆರ್ ದಿಸ್ ಶುಡ್ ಬಿ ದ ಆನ್ಸರ್. ಯಾಕಂದ್ರೆ ಪ್ರಿಫರೆನ್ಸ್ ಎಡ್ಸಾರ್ಪ್ಷನ್ ಅಯಾನ್ಸ್ ಅಂತ ಇದೆ, ಸಾಲ್ವೆಂಟ್ ಅಂತ ಇದೆ, ಯಾವುದು ಆನ್ಸರ್? ಇವೆರಡಂತೂ ಸಾಧ್ಯ ಇಲ್ಲ, ಅದು ಕಾಮನ್ ಸೆನ್ಸ್ ಇದು. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಅಯಾನ್ಸ್, ರಿಮೆಂಬರ್ ಅಯಾನ್ಸ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫಸ್ಟ್ ಒನ್, ನಾಟ್ ಸೆಕೆಂಡ್ ಒನ್. ಕರೆಕ್ಟಾ? ಸೊ ಹೆನ್ಸ್ ರಿಮೆಂಬರ್ ದಟ್. Now, eighth one. Which one of the following is not a property of hydrophilic sols? Hydrophilic sols are nothing but lyophilic sols. Remember, lyophilic soul. High concentration of dispersed phase. Right? High concentration of dispersed phase can be easily obtained. Coagulation is reversible. Correct? Lyophilic solige. So, coagulation is reversible. Correct? Viscosity and surface tension are same. Correct? None of this is not correct. ಆನ್ಸರ್ ಏನು? 1. ಯಾಕಂದ್ರೆ ಸೊ ಹೈ ಕಾನ್ಸಂಟ್ರೇಷನ್ ಆಫ್ ಡಿಸ್ಪರ್ಸ್ಡ್ ಫೇಸ್ ಈಸಿಲಿ ಅಬ್ಟೇನ್ಡ್ ಅಂತ ಇದೆ. ಇಟ್ ಈಸ್ ನಾಟ್ ಈಸಿಲಿ ಅಬ್ಟೇನ್ಡ್. ಯಾಕೆ? ಹೈಡ್ರೋಫಿಲಿಕ್ ಅಂದ್ರೆ ಮೀನಿಂಗ್ ಏನು? ವಾಟರ್ ಲವಿಂಗ್. ಸೊ ವಾಟರ್ ಲವಿಂಗ್, ವಾಟರ್ ಜೊತೆ ಇಂಟರಾಕ್ಷನ್ ಜಾಸ್ತಿ ಆಗ್ತದ ಅಂದ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗೋದೇ ಇಲ್ಲ. ಸೊ ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 1. Coagulation of de-emulsification can be done by adding some of the methods given below. ಯಾವುದು ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. By adding the substance which would destroy the emulsifier. ಕರೆಕ್ಟಾ? ಎಮಲ್ಸಿಫೈಯರ್ ಅಂದ್ರೆ ಸ್ಟೆಬಿಲೈಸಿಂಗ್ ಏಜೆಂಟ್. ಯಾವುದೋ ಒಂದು ಸಬ್ಸ್ಟೆನ್ಸ್ ಅನ್ನು ಆ್ಯಡ್ ಮಾಡ್ತೀವಿ, ಅದು ಡಿಸ್ಟ್ರಾಯ್ ಮಾಡ್ತದೆ ಸ್ಟೆಬಿಲೈಸಿಂಗ್ ಏಜೆಂಟ್ ಅಂತಂದ್ರೆ ಸೊ ಡೆಫಿನೆಟ್ಲಿ ದಟ್ ಈಸ್ ಕರೆಕ್ಟ್. By adding electrolyte which would destroy the charge. Definitely. By heating, freezing, centrifuging. Definitely. Correct method ಯಾವ್ದು ಹಾಗಾದ್ರೆ? 1, 2 and 3. Next. Which of the following graphs represent variation of amount of chemisorption of gas of a solid adsorbent with a temperature? So chemisorption ಹೇಗಾಗ್ತದೆ? So as temperature increases, remember chemisorption increases, but at high temperature chemisorption decreases. ಅಂದ್ರೆ ಮೀನಿಂಗ್ ಏನು? ಟೆಂಪರೇಚರ್ ಹಿಂಗೆ ಜಾಸ್ತಿ ಆದರೆ ಇದು ಈ ರೀತಿ ಹಿಂಗೆ ಜಾಸ್ತಿ ಆಗ್ತದೆ. Right? So x by m against t, this should be the answer. So the answer for this question is C. Next, 11th one. Under the influence of an electric field, the particles in a soul migrate towards the cathode. Cathode ಜೊತೆ ಹೋಗ್ತದೆ. Coagulation of the same soul. See, migrate towards cathode ಅಂತ ಅಂದ್ರೆ ಚಾರ್ಜ್ ಏನಿರಬೇಕಾಗಾದ್ರೆ ಕ್ಯಾಟಯಾನಿಕ್ ಚಾರ್ಜ್. ಹೌದಾ? ಕ್ಯಾಟಯಾನಿಕ್ ಅಂದ್ರೆ ಪಾಸಿಟಿವ್ ಚಾರ್ಜ್. ಈಗೇನು ಕೇಳಿದ್ದಾರೆ? ಕೊಯಾಗುಲೇಷನ್ ವ್ಯಾಲ್ಯೂ ಕೇಳಿದ್ದಾರೆ. ಕೊಯಾಗುಲೇಷನ್ ವ್ಯಾಲ್ಯೂ ಅಂತ ಅಂದರೆ ವಿಚ್ ಈಸ್ ಅಮೌಂಟ್ ಆಫ್ ಎಲೆಕ್ಟ್ರೋಲೈಟ್. So always remember coagulation value inversely proportional to coagulation power. Nothing but inversely proportional to charge. ಸೊ ಇದರಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಚಾರ್ಜ್ ನೋಡಿ. Cl Na2SO4 PO3 ಅಂದರೆ ಚಾರ್ಜ್ ಕಡಿಮೆ ಇರೋದು Cl, ಅಂದರೆ ವ್ಯಾಲ್ಯೂ ಜಾಸ್ತಿ ಬೇಕಾಗಿರೋದು NaCl. ಸೊ NaCl ಮೋರ್ ದೆನ್ Na2SO4 ಮೋರ್ ದೆನ್ Na3PO4. ಆನ್ಸರ್ ಏನಾಗ್ತದೆ? ಫಸ್ಟ್ ಒನ್ ಶುಡ್ ಬಿ ದ ಆನ್ಸರ್. In which of the following manner the adsorption of a gas on solid surface varies with the pressure of the gas? Pressure of the gas ಹೇಗೆ ವೇರಿ ಆಗ್ತದೆ? ಸಿ ಗ್ರಾಫ್ ಕರೆಕ್ಟಾಗಿ ನೆನ್ಪು ಮಾಡ್ಕೊಳ್ಳಿ. ಪ್ರೆಷರ್ ಆಫ್ ದ ಗ್ಯಾಸ್, ಸೊ ಪ್ರೆಷರ್ ಜಾಸ್ತಿ ಆಗ್ತಾ ಹೋದಂಗೆ x by m ಹೇಗೆ ವೇರಿ ಆಗ್ತದೆ? ಸೊ ಫಸ್ಟ್ ಇಮಿಡಿಯೇಟ್ ಇನ್ಕ್ರೀಸ್ ಆಗ್ತದೆ, ಫಾಸ್ಟ್, ದೆನ್ ಸ್ಲೋ, ದೆನ್ ಇಂಡಿಪೆಂಡೆಂಟ್ ಆಫ್ ಪ್ರೆಷರ್. ಸೊ ಫಾಸ್ಟ್, ಸ್ಲೋ, ಇಂಡಿಪೆಂಡೆಂಟ್ ಆಫ್ ಪ್ರೆಷರ್ ಫ್ರೆಂಡ್ಲಿ ಅಡ್ಸಾರ್ಪ್ಷನ್ ಐಸೋಥರ್ಮನ್ನು ಫಾಲೋ ಮಾಡಿ. 13th. In adsorption experiment, graph between log x by m versus log p was found to be linear with a slope of 45 degree. The intercept on the log x by m axis was found to be 0.3010. Calculate the amount of gas adsorbed per gram of charcoal under the pressure 0.6 bar ಅಂತ ಇದೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನು ಕರೆಕ್ಟಾಗಿ ಹೇಳಬೇಕು, ಸ್ವಲ್ಪ ಜಾಗ ಬೇಕು ನನಗೆ, ಜಾಗ ಮಾಡ್ಕೋತೀನಿ. ಓಕೆ, ಸೊ ನೋಡಿ ಈಗ ಇನ್ ದಿಸ್ ಪರ್ಟಿಕ್ಯುಲರ್ ನೋ ಯು ಕ್ಯಾನ್ ಸಿ ರೈಟ್. ಈಗ ನೋಡ್ತಾ ಹೋಗಿ, ಈ ಕೇಸ್ ಒಳಗೆ ಅಡ್ಸಾರ್ಪ್ಷನ್ ಎಕ್ಸ್ಪೆರಿಮೆಂಟ್ ಗ್ರಾಫ್ ಬಿಟ್ವೀನ್ ಲಾಗ್ ಎಕ್ಸ್ ಬೈ ಎಮ್ ವರ್ಸಸ್ ಲಾಗ್ ಪಿ ಅಂತ ಇದೆ. ಸೊ ಲಾಗ್ ಎಕ್ಸ್ ಬೈ ಎಮ್ ವರ್ಸಸ್ ಲಾಗ್ ಪಿ ಅನ್ನು ನಾನು ಡ್ರಾ ಮಾಡಿದರೆ ಲಾಗ್ ಎಕ್ಸ್ ಬೈ ಎಮ್ ವರ್ಸಸ್ ಲಾಗ್ ಪಿ, ಸೊ ದ ಗ್ರಾಫ್ ವಿಲ್ ಕಮ್ ಲೈಕ್ ದಿಸ್. ಹೌದಾ? ಸೊ ದೆನ್ ಸ್ಲೋಪ್ ವಿಲ್ ಬಿ ಲೈಕ್ ದಿಸ್, ರೈಟ್? ಸ್ಲೋಪ್ ವಿಲ್ ಬಿ ಲೈಕ್ ದಿಸ್. ಸೊ ಇದು ಥೀಟಾ. ಸೊ ಸ್ಲೋಪ್ ಆಫ್ 45 ಡಿಗ್ರಿ ಅಂತಂದ್ರೆ ನಾವು ಸ್ಲೋಪಿಗೆ ಏನು ತೊಗೋತೀವಿ? ಹಾಗಾದರೆ ಸ್ಲೋಪಿಗೆ ಏನು ತೊಗೋತೀವಿ? ಸೊ ಟ್ಯಾನ್ ಥೀಟಾ ಅಂತ ತೊಗೋತೀವಿ. ನೀವು ಮ್ಯಾಥಮೆಟಿಕ್ಸಲ್ಲಿ ಭಾಳ ಸಿಂಪಲ್ ಇದು ನಿಮ್ಗೆ ಗೊತ್ತಿದೆ. ಹೌದಾ? ಟ್ಯಾನ್ ಥೀಟಾ ಅಂದರೆ ಟ್ಯಾನ್ 45 ಡಿಗ್ರಿ ಎಷ್ಟು ಬರ್ತದೆ? ಈಸ್ ಈಕ್ವಲ್ ಟು 1 ನೆನ್ಪಿಟ್ಕೋಬೇಕು. ಹೌದಾ? ಅಂದರೆ ಸ್ಲೋಪ್ ಈಸ್ ಈಕ್ವಲ್ ಟು 1 ಅಂತ ಆಯ್ತು ಇದರಲ್ಲಿ.
ರೈಟ್. ಈಗ ಇನ್ನೊಂದು ಇಕ್ವೇಶನ್ ನಮ್ಗೆ ಗೊತ್ತಿದೆ. ಸೊ ಇನ್ನೊಂದು ಇಕ್ವೇಶನ್ ಏನಿದೆ ಇಲ್ಲಿ, ಲಾಗ್ ಎಕ್ಸ್ ಬೈ ಎಮ್ ಇಸ್ ಈಕ್ವಲ್ ಟು ಲಾಗ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಕೆ ಪ್ಲಸ್ 1 ಬೈ ಎನ್ ಲಾಗ್ ಬಿ. ಫ್ರೆಂಡ್ಲಿ ಅಡ್ಸಾರ್ಪ್ಷನ್ ಐಸೋಥರ್ಮನ್ ನೆನ್ಪಾಡ್ಕೊಳ್ಳಿ. ಸೊ ಈಗ ಏನು ಕೊಟ್ಟಿದ್ದಾರೆ, ಲಾಗ್ ಎಕ್ಸ್ ಬೈ ಎಮ್ ಆಕ್ಸಿಸ್ ವಾಸ್ 4 to be ಇಂಟರ್ಸೆಪ್ಟ್ ಇಸ್ ವಾಟ್, ಲಾಗ್ ಕೆ. ಲಾಗ್ ಕೆ ಎಷ್ಟು ಕೊಟ್ಟಿದ್ದಾರೆ, ಲಾಗ್ ಕೆ ಇಸ್ 0.3010, ಲಾಗ್ ಕೆ 0.3010 ಆದರೆ ಎಕ್ಸ್ ಇಸ್ ಈಕ್ವಲ್ ಟು NT log of 0.3010 ಎಷ್ಟು ಬರ್ತದೆ, 0.3010 ಇಸ್ ದ ವ್ಯಾಲ್ಯೂ ಆಫ್ ಲಾಗ್ 2. ಹೌದಾ, ಅಂದರೆ ಕೆ ಇಸ್ ಈಕ್ವಲ್ ಟು ಏನು ಬರ್ತದೆ, ಹಾಗಾದರೆ 2 ಬರ್ತದೆ. ಕರೆಕ್ಟಾ, 2 ಬಂತು ಲಾಗ್ ಕೆ 0.3010, ಕೆ ಏನು ಬರ್ತದೆ 2 ಬಂತು. ಹೌದಾ, ಸೊ ಈಗ ಯೂಸ್ ಮಾಡಿ ಫಾರ್ಮುಲಾವನ್ನು, ಎಕ್ಸ್ ಬೈ ಎಮ್ ಇಸ್ ಈಕ್ವಲ್ ಟು ಕೆ ಇಂಟು ಪಿ ಟು ದ ಪವರ್ 1 ಬೈ ಎನ್. ಎಕ್ಸ್ ಬೈ ಎಮ್ ಕೇಳಿದ್ದಾರೆ ಅವರು. ಹೌದಾ, ಎಕ್ಸ್ ಬೈ ಎಮ್ ಅಂದರೆ ಅಮೌಂಟ್ ಆಫ್ ಗ್ಯಾಸ್ ಎಡ್ಸಾರ್ಬ್ಡ್ ಪರ್ ಗ್ರಾಮ್ ಆಫ್ ಚಾರ್ಕೋಲ್ ಅಂದರೆ ಎಕ್ಸ್ ಬೈ ಎಮ್. ಕೆ ವ್ಯಾಲ್ಯೂ ಎಷ್ಟು 2 ಇಂಟು ಪಿ ವ್ಯಾಲ್ಯೂ ಎಷ್ಟು 0.6 ಬಾರ್ ಟು ದ ಪವರ್ 1 ಬೈ ಎನ್ ಅಂದರೆ ಎಷ್ಟು ಬರ್ತದೆ ಇಲ್ಲಿ ವ್ಯಾಲ್ಯೂ 1 ಬಂತು. ಹೌದಾ, 1. ಸೊ ಈಸ್ ಈಕ್ವಲ್ ಟು 0.6 ಇಂಟು ಅಂದರೆ ಎಷ್ಟು 1.2. ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ ಬಿ. ಇದು JEE ಕೇಳಿರುವಂಥ ಕ್ವಶನ್ನು. ಯು ಕ್ಯಾನ್ ಕ್ರಾಸ್ ಚೆಕ್. JEEಯಲ್ಲಿ ಕೇಳಿರುವಂಥ ಕ್ವಶನ್ನು, ವೆರಿ ಇಂಪಾರ್ಟೆಂಟ್, ರಿಮೆಂಬರ್. ನೆಕ್ಸ್ಟ್, ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಅಡ್ಸಾರ್ಪ್ಷನ್ ಆಫ್ ಗ್ಯಾಸಸ್ ಆನ್ ದ ಸಾಲಿಡ್. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ನೋಡಿ. ಸೊ ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್ ಇಸ್ ನೆಗೆಟಿವ್, ಡೆಲ್ಟಾ H is negative, correct? Yes. Delta S is negative, correct? Yes. On adsorption, the residual forces on the surfaces are increased ಅಂತಾರೆ, correct? So increased ಅಂತ ಹೇಳ್ತಾರೆ, wrong. ಯಾಕೆ? It always decreases, remember, decreases. On adsorption, decreases in surface energy appears as heat, definitely. ಅದೇ ನಾವು ಡೆಲ್ಟಾ H ಅಂತ ಕರಿತೀವಿ. So the answer for this question is C. Addition of liophobic soles to liophobic colloid forms. Liophobic sole ಅನ್ನು liophobic colloid ಹಾಕಿದ್ರೆ ಏನಾಗ್ತದೆ? This will act as a protective colloid. ಸೊ ಪ್ರೊಟೆಕ್ಟಿವ್ ಕೊಲಾಯ್ಡ್ ಅಂದ್ರೆ ಏನು ಮಾಡ್ತದ ಅನ್ನೋದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಏನು ಮಾಡ್ತದೆ ಇದು ನೋಡಿ. ಸೊ ಇಲ್ಲಿ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಇರ್ತದೆ. ಹೌದಾ, ಕೊಲಾಯ್ಡಲ್ ಪಾರ್ಟಿಕಲ್ಸ್ ಇರ್ತದೆ. ಇಲ್ಲಿ ಕೊಲಾಯ್ಡಲ್ ಮೀಡಿಯಂ ಇರ್ತದೆ. ಅಂದರೆ ಕೊಲಾಯ್ಡಲ್ ಡಿಸ್ಪರ್ಸ್ಡ್ ಫೇಸ್, ಡಿಸ್ಪರ್ಷನ್ ಮೀಡಿಯಂ. ಹೌದಾ, ಸೊ ಲಿಯೋಫಿಲಿಕ್ ಸೋಲ್ ಹಾಕಿದಾಗ ರಿಮೆಂಬರ್ ಇಟ್ ವಿಲ್ ಫಾರ್ಮ್ ಅ ಪ್ರೊಟೆಕ್ಟಿವ್ ಫಿಲ್ಮ್ ಅರೌಂಡ್ ದ ಡಿಸ್ಪರ್ಸ್ಡ್ ಫೇಸ್. ಈ ಡಿಸ್ಪರ್ಸ್ಡ್ ಫೇಸ್ ಸರೌಂಡಿಂಗ್ ಒಂದು ಪ್ರೊಟೆಕ್ಟಿವ್ ಲೇಯರ್ ಅನ್ನು ಫಾರ್ಮ್ ಮಾಡ್ತದೆ. ರಿಮೆಂಬರ್, NCERT ಡೈರೆಕ್ಟ್ ಕ್ವಶನ್ ಇದು. ಪ್ರೊಟೆಕ್ಟಿವ್ ಫಿಲ್ಮ್ ಅನ್ನು ಫಾರ್ಮ್ ಮಾಡ್ತದೆ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. ರಿಮೆಂಬರ್ ದಟ್. 16. So whenever there is a bleeding, remember we know that it will be stopped by applying ferric chloride. This is because ಅಂತ ಇದೆ. ಬ್ಲೀಡಿಂಗ್ ಅಂದರೆ ಬ್ಲಡ್ ಹೊರಗೆ ಬರ್ತದೆ. ಹೌದಾ, ಬ್ಲಡ್. ವೆನ್ ಇಟ್ ಈಸ್ ಆ್ಯಡೆಡ್ ಟು ಫೆರಿಕ್ ಕ್ಲೋರೈಡ್ FeCl3 ಏನಾಗ್ತದೆ ಇಲ್ಲಿ? ದೆರ್ ವಿಲ್ ಬಿ, ರಿಮೆಂಬರ್, ಕೊಯಾಗುಲೇಷನ್. ಕೊಯಾಗುಲೇಷನ್ ಆಗಿ ಈ ಬ್ಲಡ್ ಕ್ಲಾಟ್ ಆಗ್ತದೆ. ಬ್ಲಡ್ ಕ್ಲಾಟ್ ಆಗಿರೋದು ಇಟ್ ವಿಲ್ ಸೀಲ್ ದ ಬ್ಲಡ್ ವೆಸೆಲ್. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸಿ. ರಿಮೆಂಬರ್ ದಟ್. 17. ವಿಚ್ ಪ್ರಾಪರ್ಟಿ ಕೊಲಾಯ್ಡಲ್ ಸೊಲ್ಯೂಷನ್ ಇಸ್ ಇಂಡಿಪೆಂಡೆಂಟ್ ಆಫ್ ಚಾರ್ಜ್? ಚಾರ್ಜಲ್ಲಿ ಇಂಡಿಪೆಂಡೆಂಟ್ ಯಾವುದಾಗಾದ್ರೆ? ಇದರಲ್ಲಿ ಚಾರ್ಜ್ ಇರ್ತದೆ. ಎಲೆಕ್ಟ್ರಾಸ್ಮೋಸಿಸ್, ಎಸ್. ಕೊಯಾಗುಲೇಷನ್, ಚಾರ್ಜ್. ಎಲೆಕ್ಟ್ರೋಫೋರೋಸಿಸ್, ಚಾರ್ಜ್. ಟಿಂಡಾಲ್ ಇಫೆಕ್ಟ್, ನೋ ಚಾರ್ಜ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬಿ. 18th JEE ಮೇನ್ ಕೇಳಿರೋ ಕ್ವಶನ್ ಇದು. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕ್ಯಾರೆಕ್ಟರಿಸ್ಟಿಕ್ ಇಸ್ ಅಸೋಸಿಯೇಟೆಡ್ ಅಡ್ಸಾರ್ಪ್ಷನ್? ಅಡ್ಸಾರ್ಪ್ಷನ್ ಅಂದ್ರೆ ಏನು? ಡೆಲ್ಟಾ G, ಡೆಲ್ಟಾ H, ಡೆಲ್ಟಾ S. ಏನು? ಡೆಲ್ಟಾ G, ಡೆಲ್ಟಾ H, ಡೆಲ್ಟಾ S ಏನಾಗಬೇಕು? 3 ನೆಗೆಟಿವ್ ಇರಬೇಕು. ನಥಿಂಗ್ ಈಸ್ ಪಾಸಿಟಿವ್ ಹಿಯರ್. ಆಲ್ವೇಸ್ ಥಿಂಕ್ ನೆಗೆಟಿವ್, ರೈಟ್? ಸೊ ಆನ್ಸರ್ ಈಸ್ ಡಿ. On which of the following properties does the coagulation power of an ion depend? ಇದು ಕೂಡ ಕೇಳಿರುವಂಥ ಕ್ವಶನ್ ಪ್ರೀವಿಯಸ್ ಇಯರ್. ಕೊಯಾಗುಲೇಷನ್ ಪವರ್ ಆಫ್ ದ ಅಯಾನ್ ಡಿಪೆಂಡ್ ಆನ್ ಯಾವುದು? ರಿಮೆಂಬರ್, ಮ್ಯಾಗ್ನಿಟ್ಯೂಡ್, ಸೈಜ್, ಚಾರ್ಜ್. ಯಾವ್ದ್ರ ಮೇಲೆ ಡಿಪೆಂಡು? ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಸೈನ್ ಆಫ್ ದ ಚಾರ್ಜ್ ಆಫ್ ದ ಅಯಾನ್. ವೆರಿ ಇಂಪಾರ್ಟೆಂಟ್. ರಿಮೆಂಬರ್ ದ ಆನ್ಸರ್ ಇಸ್ ಡಿ. ಇನ್ ಫ್ರೆಂಡ್ಲಿ ಅಡ್ಸಾರ್ಪ್ಷನ್ ಐಸೋಥರ್ಮ್ ದ 1 by n is equal to, ಬಹಳ ಸಿಂಪಲ್ ಇದು. JEE ಮೇನ್ ಕೇಳಿರುವಂಥ ಕ್ವಶನ್. JEE ಮೇನ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಾ ಹೇಳಿದ್ದು ಸುಳ್ಳಾದರೆ ಸೊ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. JEE ಮೇನ್ ಕೇಳಿರುವಂಥ ಕ್ವಶನ್. 1 by n is equal to ಏನು? ಬಿಟ್ವೀನ್ 0 and 1. ವೆರಿ ಇಂಪಾರ್ಟೆಂಟ್. ಬಿಟ್ವೀನ್ 0 and 1 ಡೈರೆಕ್ಟ್ ಕ್ವಶನ್ ಇದು. ರಿಮೆಂಬರ್. 21. ವಿಚ್ ಈಸ್ ಯೂಸ್ಡ್ ಫಾರ್ ಎಂಡಿಂಗ್ ಆಫ್ ಚಾರ್ಜ್ ಇನ್ ದಿಸ್ ಪರ್ಟಿಕ್ಯುಲರ್ ಕೊಲಾಯ್ಡಲ್ ಸೊಲ್ಯೂಷನ್? ಚಾರ್ಜ್ ಅಂದರೆ ಕೊಯಾಗುಲೇಷನ್ ಅಲ್ಲಿ ಯಾವುದನ್ನು ಯೂಸ್ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ ಡೈರೆಕ್ಟ್ ಆಗಿ. ಕೊಯಾಗುಲೇಷನ್ ಅಂದರೆ ಎಂಡಿಂಗ್ ಆಫ್ ಚಾರ್ಜ್. ಯಾವ್ದು ಯೂಸ್ ಮಾಡ್ತೀವಿ? ಎಲೆಕ್ಟ್ರೋಲೈಟ್ಸ್. ಆನ್ಸರ್ ಇಸ್ ಬಿ. 22. Fog is an example of a colloidal system of. ಯಾವ್ದು ಹಾಗಾದ್ರೆ? ಫಾಗ್ ನೆನ್ಪು ಮಾಡ್ಕೊಳ್ಳಿ.
ಫಾಗ್ ಅಂತಂದರೆ ಲಿಕ್ವಿಡ್ ಡಿಸ್ಪರ್ಸ್ಡ್ ಇನ್ ಗ್ಯಾಸ್, ಲಿಕ್ವಿಡ್ ಡಿಸ್ಪರ್ಸ್ಡ್ ಇನ್ ಗ್ಯಾಸ್. ಆನ್ಸರ್ ಇಸ್ ಬಿ. ಸೊ ಕ್ಲಾಸಿಫಿಕೇಶನ್ ಆಫ್ ಕೊಲೈಡನ್ನು ಕರೆಕ್ಟಾಗಿ ಓದ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. 23. For coagulation of arsenious sulfide sole, which one of the following salt solution will be most effective? ಸಿ ಕೊಯಾಗುಲೇಷನ್ ಮೋರ್ ಇಫೆಕ್ಟಿವ್. ಹೌದಾ? ಕೊಯಾಗುಲೇಷನ್ ಆಫ್ ಅರ್ಸೇನಿಯಸ್ ಸಲ್ಫೈಡ್. ಚಾರ್ಜ್ ಕೊಟ್ಟಿಲ್ಲ ಅಂದ್ರೆ ನಾವು ಹೇಳಬೇಕು. ಹೇಗೆ ಹೇಳೋದು? ದ ಸಲ್ಫೈಡ್ ಸೋಲ್ಸ್ ಆರ್ ಆಲ್ವೇಸ್ ರಿಮೆಂಬರ್ ನೆಗೆಟಿವ್ಲಿ ಚಾರ್ಜ್ಡ್. ಸೊ ಅಂದರೆ ನಾವು ಪಾಸಿಟಿವ್ ಅಯಾನ್ ನೋಡಬೇಕು. ಮೋರ್ ಇಫೆಕ್ಟಿವ್ ಅಂತಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚಾರ್ಜ್ ಆನ್ ಪಾಸಿಟಿವ್ ಅಯಾನ್. ಯಾವುದಾಗಾದ್ರೆ Na+, Ba2+, Na+, Al3+. ದ ಆನ್ಸರ್ ಇಸ್ Al3+. ಹಿಮೋಗ್ಲೋಬಿನ್ ಆ್ಯಂಡ್ ಗೋಲ್ಡ್ ಸೋಲ್ ಆರ್ ಎಕ್ಸಾಂಪಲ್ ಆಫ್. ಕರೆಕ್ಟ್ ನೋಡಿ, ಗೋಲ್ಡ್ ಸೋಲ್ ಆ್ಯಂಡ್ ಹಿಮೋಗ್ಲೋಬಿನ್ ಎರಡೂ ಕೂಡ ಫ್ಯಾಕ್ಚುಯಲ್ ಕ್ವಶನ್ ಇದು. ಆಲ್ವೇಸ್ ರಿಮೆಂಬರ್, ಹಿಮೋಗ್ಲೋಬಿನ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಪಾಸಿಟಿವ್ಲಿ ಚಾರ್ಜ್ಡ್ ಸೋಲ್ ಆ್ಯಂಡ್ ಗೋಲ್ಡ್ ಸೋಲ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ನೆಗೆಟಿವ್ಲಿ ಚಾರ್ಜ್ಡ್ ಸೋಲ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಫೋರ್ತ್ ಒನ್. 25th ಕ್ವಶನ್, ದ ಲಾಸ್ಟ್ ಕ್ವಶನ್. ಏನ್ ಎಕ್ಸಾಂಪಲ್ ಆಫ್ ಸಾಲಿಡ್ ಸೋಲ್ ಯಾವ್ದು ಹಾಗಾದ್ರೆ? ಸಾಲಿಡ್ ಸೋಲ್ ಯಾವುದು? ಕರೆಕ್ಟಾಗಿ ಹೇಳಿ. ಸಾಲಿಡ್ ಸೋಲ್, ಬಟರ್, ಪೇಂಟ್, ಹೇರ್ ಕ್ರೀಮ್. ಜೆಮ್ ಸ್ಟೋನ್ ಇಸ್ ದ ಆನ್ಸರ್ 100%. ಹೌದಾ? ಜೆಮ್ ಸ್ಟೋನ್ ಇಸ್ ದ ಆನ್ಸರ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಸೊ ದಿಸ್ ಕಂಪ್ಲೀಟ್ ಸರ್ಫೇಸ್ ಕೆಮಿಸ್ಟ್ರಿ 25 ಕ್ವಶನ್ಸ್. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ 25 ಕ್ವಶನ್ಸ್. ಸಿ 25 + 25 50 ಪ್ಲಸ್ ಇನ್ನೊಂದು 25 ನಾನು ಎಕ್ಸಾಂಪಲ್ ಸಾಲ್ವ್ ಮಾಡಿದ್ದೀನಿ. 75 ಕ್ವಶನ್ಸ್ ಇನ್ ಒನ್ ಆಫ್ ದ ಚಾಪ್ಟರ್, ದಟ್ ಟು ಫ್ರೀ ಆಫ್ ಕಾಸ್ಟ್ ಐ ಆಮ್ ಪ್ರೊವೈಡಿಂಗ್ ಯು. ಹೆಮ್ಮೆಯಿಂದ ಹೇಳ್ಕೊತೀನಿ, ಯಾಕಂದರೆ ಇದು ನನ್ನ ಡೆಫಿನೆಟ್ಲಿ ನನ್ನ ಮೈ ಲವ್ ಟುವರ್ಡ್ಸ್ ದ ಸ್ಟೂಡೆಂಟ್ಸ್, ರಿಮೆಂಬರ್ ದ್ಯಾಟ್. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ. ಸೊ ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.